ಹಾಯ್ ಗಾಯ್ಸ್, ವೆಲ್ಕಮ್ ಟು ಬೇಬಿ ವಿಜೇಂದ್ರ ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ. ನಾನು ಡೇ 3 ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರತಿದಿನ ಥರನೇ ಇವತ್ತು ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟು ಮತ್ತೆ ಮನೆ ಒಳಗಡೆ ಕೆಲಸ ಮಾಡೋಕ್ಕೆ ಹೋಗೋದು ನಾನು ಪ್ರತಿದಿನ. ಸೊ ಹಾಗಾಗಿ ಇವತ್ತು ಸೇಮ್. ಇವತ್ತು ಬೇಗ ಕೆಲಸ ಎಲ್ಲ ಮುಗಿಸಿ ನನ್ನ ಫ್ರೆಂಡ್ ಹೇಳಿದ್ಲು, ಯಾರೋ ಗುರೂಜಿ ಬರ್ತಾರೆ, ಅವ್ರದ್ದು ಆಶೀರ್ವಾದ ತೊಗೊಂಡು ಬರುವ ಹೋಗಿ ಅಂತೇಳಿ. ಸೊ ಹಾಗಾಗಿ ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಮಗನಿಗೆ ತಿಂಡಿ ಎಲ್ಲ ಹಾಕ್ಕೊಟ್ಟೆ. ಅವ್ನು ಸ್ಕೂಲ್ಗೆ ಹೋಗೋಕ್ಕೆ ಮತ್ತೆ ಲೇಟ್ ಆಗುತ್ತಲ್ಲ, ಹಾಗಾಗಿ ಫಸ್ಟ್ ಅವನಿಗೆ ತಿಂಡಿ ರೆಡಿ ಮಾಡಿಕೊಟ್ಟು ಲಂಚ್ ಬ್ಯಾಗೆಲ್ಲ ಮಗನಿಗೆ ರೆಡಿ ಮಾಡಿದೆ. ಲಂಚ್ ಬ್ಯಾಗೆಲ್ಲ ರೆಡಿ ಮಾಡಿಟ್ಟು ನಾನು ಸ್ನಾನ ಎಲ್ಲ ಮುಗಿಸಿ ಬಂದು ಪೂಜೆ ಮಾಡುವ ಅಂಥೇಳಿ ಪೂಜೆ ಎಲ್ಲ ಮುಗಿಸ್ದೆ. ಪೂಜೆ ಮುಗಿಸಿ ಅಲ್ಲಿಗೆ ಹೋಗಬೇಕಿತ್ತಲ್ಲ, ಸೊ ಹಾಗಾಗಿ ನಾನು ರೆಡಿ ಆಗ್ತಾಯಿದ್ದೆ. ಹಸ್ಬೆಂಡಿಗೆ ಕಾಲ್ ಮಾಡಿ ಬನ್ನಿ ಅಂತ ಹೇಳಿ ನಾನು ರೆಡಿಯಾಗಿ ಹೋಗಿ ನನ್ನ ಫ್ರೆಂಡ್ನ ಹಂಗೆ ಆನ್ ದ ವೇ ಪಿಕ್ ಮಾಡ್ಕೊಳ್ತೀನಿ, ಅವಳು ಬರ್ತಾಳೆ. ಮತ್ತು ಹಸ್ಬೆಂಡ್ ಬಂದರು, ಕರ್ಕೊಂಡು ಬಿಡ್ತೀನಿ ನಾನು. ಮತ್ತು ಆಚೆಯಿಂದ ನನಗೆ ಟೈಮ್ ಇರಲ್ಲ ಅಂತ ಹೇಳಿದ್ರೆ, ಸೊ ಹಂಗಾಗಿ ಹೊರಟೆ. ನಾನೀಗ ಬಂದಿದ್ದು ಓಂಕಾರೇಶ್ವರ ಟೆಂಪಲ್ ಪಕ್ಕದಲ್ಲಿರುವಂತಹ ಮಹಿಳಾ ವಿದ್ಯಾಭವನಕ್ಕೆ ಅವ್ರು ಬಂದಿದ್ದು. ಅವರು ಎಂಥ ಬಂಗಾರಮಕ್ಕಿ ಅನ್ನೋ ಒಂದು ಜಾಗದಿಂದ ಬಂದಿದ್ದಂತೆ. ಅವರ ಹೆಸರು ಬಂದು ಮಾತನಾಡುವ ದೇವರೆಂದೇ ಪ್ರಖ್ಯಾತಿಯಾಗಿರುವ ಬಂಗಾರಮಕ್ಕಿ ಧರ್ಮಾಧಿಕಾರಿಗಳಾದ ಶ್ರೀ ಮಾರುತಿ ಗುರೂಜಿಯವರು. ಮತ್ತು ಅವರು ಬಂದ್ವಿ, ಅವ್ರದ್ದು ಆಶೀರ್ವಾದ ತಗೊಳ್ಳುವ ಅಂತೇಳಿ ಹೋಗಿ ಅವ್ರದ್ದು ಅಲ್ಲಿ ಆಶೀರ್ವಾದ ಎಲ್ಲ ತಗೊಂಡ್ವಿ. ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಪ್ರವಚನಗಳೆಲ್ಲ ಮುಗ್ದಿತ್ತು. ಅವರು ಹೊರಡುವಂಥ ಟೈಮಲ್ಲಿ ನಾವು ಹೋದ್ವಿ. ಸೊ ಹಾಗಾಗಿ ನಮಗೆ ಯಾವುದು ಪ್ರವಚನ ಏನು ಸಿಕ್ಕಿಲ್ಲ. ಹೋದ್ವಿ, ಅವ್ರದ್ದು ಒಂದು ಆಶೀರ್ವಾದ ತಗೊಂಡ್ವಿ. ನಾನು, ನನ್ನ ಫ್ರೆಂಡು ಮತ್ತು ನಮ್ಮ ಪಾಪು ಎಲ್ಲ ಅವ್ರದ್ದು ದರ್ಶನ ಆದಂಗೆ ಆಯಿತು. ಬಟ್ ಪ್ರವಚನ ಏನು ಕೇಳೋಕ್ಕಾಗಿಲ್ಲ. ನಾವು ಸ್ವಲ್ಪ ಬೇಗ ಹೋಗಬೇಕಿತ್ತು. ನಾನು ನಮ್ಮ ಪಾಪುನೆಲ್ಲ ರೆಡಿ ಮಾಡಿ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಮುಗ್ದಿತ್ತು. ಆದರೂ ಹೋಗಿ ಅವ್ರದ್ದು ದರ್ಶನ ಪಡ್ಕೊಂಡ್ವಿ. ಅಲ್ಲಿಗೆ ನಾವೇನಾದರೂ ಕೇಳಬೇಕಂತ ಇದ್ದರೆ ಬಂಗಾರಮಕ್ಕಿ ಎಂಬುವ ಸ್ಥಳಕ್ಕೆ ಬನ್ನಿ, ನಾನು ಹೇಳ್ತೀನಿ ಅಂತ ಹೇಳಿದ್ರು. ಬಟ್ ನನಗೆ ಅದ್ರ ಬಗ್ಗೆ ನಿಮಗೆ ಹೇಳೋಕ್ಕೆ ಅವ್ರ ಬಗ್ಗೆ ಅಷ್ಟು ನನಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಅಂತ ನನಗೆ ನಿಮಗೆ ತಿಳಿಸೋಕ್ಕೇನಿಲ್ಲ. ಬಟ್ ಹೋದ್ವಿ, ಒಂದು ಆಶೀರ್ವಾದ ತಗೊಂಡ್ವಿ, ಮತ್ತು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಹೊರಟು ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಪ್ರಸಾದ ಇಸ್ಕೊಂಡು ಅವರು ಹೋದರು ಸ್ವಾಮಿಗಳು. ಮತ್ತು ನಾವು ಪ್ರಸಾದ ಎಲ್ಲ ಕುತ್ಕೊಂಡು ತಿಂದ್ವಿ. ಅಲ್ಲೇ ತಿಂದು ಫ್ರೆಂಡು ಅವ್ರ ಮಕ್ಕಳು ನಾವೆಲ್ಲ ಹೊರಟ್ವಿ. ಅಣ್ಣ ಬಂದು ಕರ್ಕೊಂಡು ಬಂದರು. ಅಣ್ಣ ಕರ್ಕೊಬಂದು ನನ್ನ ಫ್ರೆಂಡ್ ಮನೆ ಹತ್ರನೇ ಬಿಟ್ಟರು. ಅಲ್ಲಿಂದ ನನ್ನ ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋದ್ವಿ. ಫ್ರೆಂಡ್ ಮನೆಗೆ ಹೋಗೋತ್ತಿಗೆ ಫ್ರೆಂಡು ಜ್ಯೂಸ್ ಮಾಡ್ತೀನಿ ಮತ್ತೆ ಹೋಗು ಅಂತ, ಊಟ ಎಲ್ಲ ಮುಗಿಸಿ ಹೋಗು ಅಂತ. ಬಟ್ ಅಷ್ಟೊತ್ತು ಇರಲಿಲ್ಲ, ನನ್ನ ಮಗನಿಗೆ ತಿನ್ಸೋಕ್ಕೆ ಟೈಮ್ ಆಗಿತ್ತು. ಸೊ ಹಾಗಾಗಿ ಜ್ಯೂಸ್ ಕುಡಿದು ಬಂದೆ. ಇವಳು ನನ್ನ ಫ್ರೆಂಡ್ ಮಗಳು ಧೃತಿ, ಫ್ರೆಂಡ್ ಮನೆ ಹತ್ರ ಬಿಟ್ಟಿರೋಂಥ ರೋಜ್. ಮತ್ತು ಅಲ್ಲಿಂದ ಹೊರಟೆ. ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ, ನನ್ನ ಚಿಕ್ಕ ಮಗನಿಗೆ ಊಟ ಮಾಡಿಸೋ ಟೈಮ್. ಸೊ ಹಾಗಾಗಿ ಅಲ್ಲಿಂದ ನಾನು ಹೊರಟು ಬಂದೆ. ಥ್ಯಾಂಕ್ ಯು.